ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ ಹೃದಯಾಘಾತವಾಗಿ ವೇದಿಕೆ ಮೇಲೆ ಕುಸಿದು ಬಿದ್ದು ಯುವಕ ಸಾವನ್ನಪ್ಪಿದ್ದಾನೆ. ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ರಾಬಿನ್ ಮೃತ ಯುವಕ ಗಣರಾಜ್ಯೋತ್ಸವ ಹಿನ್ನೆಲೆ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 2-3 ಪಂದ್ಯ ಗೆಲುವಿಗೆ ರಾಬಿನ್ ಕಾರಣನಾಗಿದ್ದ. ಇನ್ನು ಹೃದಯಾಘಾತಕ್ಕೆ ತುತ್ತಾಗಿದ್ದ ರಾಬಿನ್ ಅನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾನೆ. ಕಟ್ಟಡ ಸಾಮಗ್ರಿ ಸಾಗಿಸುವ ಲಾರಿಗಳು ಬೈಕ್ ಸವಾರರ ಜೀವಕ್ಕೆ ಆಪತ್ತು ತರುತ್ತಿವೆ. ಲಾರಿ ಲೋಡ್ಗಳಿಗೆ ಹೊದಿಕೆ ಹಾಕಿಕೊಂಡು ವಾಹನ ಓಡಿಸಬೇಕೆಂಬ ರೂಲ್ಸ್ ಇದ್ರು, ಅದನ್ನ ಫಾಲೋ ಮಾಡ್ತಿಲ್ಲ. ಇದರಿಂದ ಎಂ ಸ್ಟ್ಯಾಂಡ್ ಸೇರಿದಂತೆ ಜಲ್ಲಿಕಲ್ಲು ರಸ್ತೆ ಮೇಲೆ ಬೀಳುತ್ತಿವೆ. ಇದರಿಂದ ಬೈಕ್ಗಳು ಸ್ಕಿಡ್ ಆಗಿ ಸವಾರರ ಪ್ರಾಣಕ್ಕೆ ಕುತ್ತು ತರುತ್ತಿದೆ. ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಿವೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ 9860 ಪೋಕ್ಸೋ ಕೇಸ್ ದಾಖಲಾಗಿತ್ತು. ಈ ಪೈಕಿ ಸಿಲಿಕಾನ್ ಸಿಟಿಯಲ್ಲಿ 1454 ಕೇಸ್ ರಿಜಿಸ್ಟರ್ ಆಗಿವೆ. 2021ರಲ್ಲಿ ರಾಜ್ಯದಲ್ಲಿ 2880 ಪೋಕ್ಸೋ ಕೇಸ್ ದಾಖಲಾದರೆ 2022ರಲ್ಲಿ 3189, 2023ರಲ್ಲಿ 3791 ಕೇಸ್ ರಿಜಿಸ್ಟರ್ ಆಗಿವೆ. ಚೊಕ್ಕಹಳ್ಳಿ ಕೈಗಾರಿಕಾ ಪ್ರದೇಶದ ಕೆಮಿಕಲ್ ಮಿಶ್ರಿತ ನೀರು ಹರಿದು ಹೋಗ್ತಿದ್ದ ಕಾಲುವೆಯನ್ನ ಮಣ್ಣಿನಿಂದ ಮುಚ್ಚಿ ಹಾಕಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಚಿಕ್ಕಹುಲ್ಲೂರು ಗ್ರಾಮದ ಬಳಿ ಘಟನೆ ನಡೆದಿದೆ. ಕಾಲುವೆ ಮುಚ್ಚಿದ್ರಿಂದ ಕೆಮಿಕಲ್ ನೀರು ನಿಂತಲ್ಲೇ ನಿಂತಿದೆ. ಈ ಕಲುಷಿತ ನೀರು ರೈತರ ಬೋರ್ವೆಲ್ಗಳಿಗೆ ಇಳಿಯುತ್ತಿದ್ದು, ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.